ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬಂದಿರೋದು ಇವತ್ತು ಭೋಗನಂದೀಶ್ವರ ಟೆಂಪಲ್ಗೆ. ಸೊ ಇಲ್ಲಿನ ಹಿಸ್ಟ್ರಿ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಭೋಗನಂದೀಶ್ವರ ಟೆಂಪಲ್, ಇದನ್ನು ಬೇಸ್ ಆರ್ ಫೂಟ್ ಹಿಲ್ ಆಫ್ ನಂದಿ ಹಿಲ್ಸ್ ಅಂತ ಕರೀತಾರೆ. ಇದು ಕರ್ನಾಟಕದಲ್ಲಿ ತುಂಬಾ ಹಳೆಯದಾದಂಥ ದೇವಸ್ಥಾನಗಳ ಲಿಸ್ಟ್ಗೆ ಇದು ಒಂದು ಭೋಗನಂದೀಶ್ವರ ಟೆಂಪಲ್. ಈ ದೇವಸ್ಥಾನ 9ನೇ ಶತಮಾನದಲ್ಲಿ ಒರಿಜಿನಲ್ ಟೆಂಪಲ್ನ ಸ್ಥಾಪನೆ ಮಾಡಿದಂತಹ ರಾಜರು ನೊಲಂಬ ರೂಲರ್ಸ್ ಆ್ಯಂಡ್ ರಾಷ್ಟ್ರಕೂಟ ರಾಜರು ಸ್ಟಾರ್ಟ್ ಮಾಡಿರೋದು. ಈ ದೇವಸ್ಥಾನ 5 ಶತಮಾನ ರಾಜರನ್ನು ಬಿಲ್ಟ್ ಮಾಡಿರುವಂಥದ್ದು. ಫಸ್ಟ್ ಬಂದು ಗಂಗಾ ಡೈನಾಸಿಟಿ ಅಂದರೆ ಗಂಗಾ ರಾಜರು. ಇದು ಸ್ಟ್ರಕ್ಚರ್ ಕೊಟ್ಟಿರುವಂಥದ್ದು ದೇವಸ್ಥಾನಕ್ಕೆ, ಸ್ಟ್ರಕ್ಚರನ್ನು. ನೆಕ್ಸ್ಟು ಚೋಳ ರಾಜರು ಬಂದು ರೂಫ್ ಮತ್ತು ದ್ವಾರ ಬಾಗಿಲನ್ನು ಕನ್ಸ್ಟ್ರಕ್ಟ್ ಮಾಡಿರುವಂಥದ್ದು. ನೆಕ್ಸ್ಟ್ ಹೊಯ್ಸಳಾಸ್ ಅಂದರೆ ಈ ರಾಜರು ಬಂದು ಮ್ಯಾರೇಜ್ ಹಾಲ್ ಅಂದರೆ ಕಲ್ಯಾಣ ಮಂಟಪವನ್ನು ಸ್ಥಾಪನೆ ಮಾಡಿರೋದು. ನೆಕ್ಸ್ಟ್ ವಿಜಯನಗರ ಎಂಪೈರ್, ವಿಜಯನಗರ ರಾಜರು ಬಂದು ಎಲ್ಲಿ ಪಿಲ್ಲರ್ ಅಂದರೆ ಮತ್ತು ಔಟರ್ ವಾಲ್ಸ್ ಆಫ್ ದ ಟೆಂಪಲ್. ಔಟರ್ ವಾಲ್ ಅಂದರೆ ಆಚೆ ಇರುವ ಎಲ್ಲ ಗೋಡೆಗಳು, ಮತ್ತು ಟೆಂಪಲ್ ಟ್ಯಾಂಕ್ ಅಂದರೆ ಕಲ್ಯಾಣಿ ಅಥವಾ ಪುಷ್ಕರಣಿ ಅಂತ ಕರೀತಾರೆ, ಮತ್ತು ಸಭಾ ಮಂಟಪವನ್ನು ಇವರೇನೆ ಸ್ಥಾಪನೆ ಮಾಡಿರುವಂಥದ್ದು. ನೆಕ್ಸ್ಟ್ ಈ ದೇವಸ್ಥಾನದಲ್ಲಿ ನಮಗೆ 3 ಗರ್ಭಗುಡಿಗಳು ಇರುವುದು. ಒಂದು ಬಂದು ಅರುಣಾಚಲೇಶ್ವರ, ಆಮೇಲೆ ಭೋಗನಂದೀಶ್ವರ ಮತ್ತು ಉಮಾಮಹೇಶ್ವರ. ಇವರು ಬಂದು ಅರುಣಾಚಲೇಶ್ವರ ಅಂದರೆ ಚೈಲ್ಡ್ಹುಡ್ ಆಫ್ ಮಹಾಶಿವ. ಇವರು ಬಂದು ಉಮಾಮಹೇಶ್ವರ, ಮ್ಯಾರೇಜ್ ವಿತ್ ಪಾರ್ವತಿ. ಇವರು ಬಂದುಬಿಟ್ಟು ಭೋಗನಂದೀಶ್ವರ, ಯೂತ್ ಆಫ್ ಮಹಾಶಿವ. ಇದು ಬಂದು ಗಿರಿಜಾಂಬಾ ದೇವಸ್ಥಾನ, ಗರ್ಭಗುಡಿಯ ಹಿಂದೆ ಭಾಗದಲ್ಲಿ ಇರುವಂಥ ಗಿರಿಜಾಂಬಾ ಅಮ್ಮ. ಇವರು ಬಂದು ಅಪ್ಪಿಲ ಕುಂಚಾಂಬಾ ದೇವಾಲಯ. ಇಲ್ಲಿ ಬಂದು ಕುಂಚಾಂಬಾ ದೇವಸ್ಥಾನದ ಮುಂದೆ ಇರುವ ನಾಗರಕಲ್ಲು, ತುಳಸಿ ಮಾತೆ ಮತ್ತು ನಂದೀಶ್ವರ. ಇದು ಬಂದು ಟೆಂಪಲ್ ಟ್ಯಾಂಕ್, ಕಲ್ಯಾಣಿ ಅಥವಾ ಪುಷ್ಕರಣಿ ಅಂತ ಕರೀತಾರೆ. ನಾನು ಹೋಗೋ ಸಮಯಕ್ಕೆ ಇಲ್ಲೊಂದು ಟಾಟಾಯ್ಸ್ ಅಂದರೆ ಆಮೆ ಮೇಲೆ ಬರ್ತಿದೆ ನೋಡ್ರಿ, ಅಬ್ಸರ್ವ್ ಮಾಡಿ. ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ಫಸ್ಟೆಲ್ಲ ಹೋದ ವರ್ಷ ನಾವು ಬಂದಾಗ ಇದೆಲ್ಲ ಓಪನ್ ಇತ್ತು, ನಾವೆಲ್ಲ ಹೋಗಿ ಕೂತ್ಕೋಬೋದಾಗಿತ್ತು. ಆದರೆ ಈ ಸರಿ ಕ್ಲೋಸ್ ಮಾಡವ್ರೆ, ಅಲೋ ಇಲ್ಲ. ನಾನು ಮೊಬೈಲ್ ಒಳಗಿಂದ ಬಾಗಿಲು ಒಳಗಡೆ ಕೈ ಇಕ್ಕು ವಿಡಿಯೋ ಮಾಡಿದ್ದೀನಿ. ಇದು ಬಂದು ತುಲಾಭಾರ ಮಾಡುವ ಸ್ಥಳ. ಇದು ಬಂದು ಕಲ್ಯಾಣ ಮಂಟಪ. ಇದು ಬಂದು ಎಲ್ಲಿ ಪಿಲ್ಲರ್ ಅಂತ ಹೇಳಿದ್ನಲ್ವಾ, ಅದೇ ಗಜಸ್ತಂಭ. ಇದು ಬಂದು ಆಚೆಯಿಂದ ಬರುವಾಗ ನಮಗೆ ಕಾಣಿಸಿದ್ದು ಸರೌಂಡಿಂಗ್ ಮತ್ತು ಔಟರ್ ವಾಲ್ ಆಫ್ ದ ಟೆಂಪಲ್ ಅಂತ ಹೇಳಿದ್ನಲ್ಲ ಅದು. ಇದು ಬಂದುಬಿಟ್ಟು ಆಚೆ ಇರುವ ಮೆಟ್ಟಿಲು ಪುಷ್ಕರಣಿ ಅಂತ ಕರೀತಾರೆ. ಹಬ್ಬಗಳ ರಥೋತ್ಸವ ಟೈಮಲ್ಲೆಲ್ಲ ದೀಪ ಇಕ್ಬಿಟ್ಟು ಸುತ್ತ ಹೂವು ಎಲ್ಲ ಹಾಕಿ ಡೆಕೋರೇಷನ್ ಮಾಡ್ತಾರೆ, ತುಂಬ ಸುಂದರವಾಗಿ ಕಾಣಿಸುತ್ತೆ ಆಗ. ಇದು ಬಂದುಬಿಟ್ಟು ದ್ವಾರ ಬಾಗಿಲು ಹಾಫ್ಗೆ ಕನ್ಸ್ಟ್ರಕ್ಷನ್ ನಿಂತು ಹೋಗಿದೆ. ಇದು ಬಂದು ದೇವಸ್ಥಾನದ ಮೇನ್ ಬಾಗಿಲು. 3 ಬಾಗಿಲನ್ನು ಇಟ್ಟಿದ್ದಾರೆ. ಇದು ಬಂದು ಫಸ್ಟ್ ಗೇಟ್. ಈ ಪಿಕ್ಚರಿಂದ ನಾನು ಹಿಸ್ಟ್ರಿ ತಿಳ್ಕೊಂಡು ಹೇಳಿದೆ. ಒಂದು ಚಿಕ್ಕ ವಿಘ್ನೇಶ್ವರ, ಶಿವ ಇದ್ದರೆ ನಂದಿನೂ ಇರಲೇಬೇಕಲ್ವ. ಅವರು ವಿಡಿಯೋ ಮಾಡೋಕ್ಕೆ, ಫೋಟೋ ಮಾಡೋಕ್ಕೆ ಬಿಟ್ಟಿಲ್ಲ.